ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮೈಸೂರಿನ A to Z ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇವರಲ್ಲಿ ಪ್ರತಿಯೊಂದು ಕಾರು ಕೂಡ ಬೆಸ್ಟ್ ಪ್ರೈಸಲ್ಲಿ ಒಂದು ಬೆಸ್ಟ್ ಕಾರ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫ್ಯಾಮಿಲಿನೂ ಕೂಡ ಒಂದು ಕಾರ್ ತೊಗೋಬೇಕು ಅಂತ ಇರ್ತೀರಾ, ಇವ್ರ ಶೋರೂಮ್ ಬನ್ನಿ, ಒಂದು ಬೆಸ್ಟ್ ಕಾರ್ನ ತೊಗೊಂಡೋಗಿ ಅಂತ ಹೇಳ್ತಾ ಪ್ರತಿ ಕಾರ್ನ ಪ್ರೈಸ್ನ ಅವ್ರ ಮೊದಲನೇ ಕಾರ್ ನೋಡ್ತಾ ಇದ್ದೀರಾ ಓಮ್ನಿ. ತುಂಬ ಜನ ಯಾಕಂದರೆ ಹುಡುಕ್ತಾ ಇರ್ತೀರಾ, ಡಿಮ್ಯಾಂಡ್ ಇದೆ ಇವಾಗಲೂ ಕೂಡ. ಒಂದು ಸ್ವಂತ ಓನ್ಗೂ ಆಗುತ್ತೆ, ಒಂದು ಸ್ಕೂಲ್ ಬಾಡಿಗೆ ಹೊಡೆಯೋರ್ಗೂ ಒಂದು ಒಳ್ಳೆ ಗಾಡಿ ಅಂತ ಹೇಳ್ತಾ K03 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು. ಸರ್ ಇದು 2009 ಮಾಡಲು ಸಿಂಗಲ್ ಓನರ್ 8 ಸೀಟರ್. ಇದು FC ಆಗಿದೆ, ಹೊಸ ಟೈರ್ ಹಾಕ್ಸಿದ್ದಾರೆ. ಗಾಡಿ ತುಂಬಾ ಗುಡ್ ಮೇಂಟೈನ್, ರೀಪೈಂಟ್ ಏನಿಲ್ಲ, ಒರಿಜಿನಲ್. ಫಸ್ಟ್ ಕಂಪ್ಲೀಟ್ ಆಗಿ ಗಾಡಿ ಕೂಡ ತೋರಿಸ್ಕೊಟ್ಬಿಡ್ತೀವಿ. ಟೈರ್ ಎಲ್ಲ ನೋಡ್ತಾ ಇರ್ಬೋದು, 4 ಹೊಸ ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಅದು ಕೂಡ 8 ಸೀಟರ್ ವೆಹಿಕಲ್ ಓಮ್ನಿಲಿ. ಇದು ತುಂಬಾ ಜನ ಹುಡುಕ್ತಾ ಇರ್ತೀರಾ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಕೇಳಿದ್ರಿ ಓಮ್ನಿ ಇದ್ರೆ ಇನ್ಫಾರ್ಮ್ ಮಾಡಿ ಸರ್ ಅಂತ. ಸರ್ ಯಾವ ಮಾಡಲ್ ಹೇಳಿದ್ರಿ ಇದು? 9 ಮಾಡಲು 2009. ಏನ್ ಹೇಳ್ತಿದ್ದೀರಾ ಸರ್ ಇದು? ಇದು 235 ಸರ್. 235 ಸರ್. ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳಿಸೋದಾರೆ ಕಮ್ಮಿ ಕೊಡವ ಸರ್. ಪ್ರೈಸ್ ಜಾಸ್ತಿ ಅಂತ ಇರ್ತಾರೆ ಸರ್. ಗಾಡಿ ನೀಟ್ ಇದ್ರೇನೆ ಪ್ರೈಸ್ ಜಾಸ್ತಿ ಹೇಳೋದು. 8 ಸೀಟರ್ ಸಿಗೋದು ಕಷ್ಟ ನಿಮ್ಗೆ. 5 ಸೀಟರ್ ಸಿಗ್ಬಿಡ್ತದೆ, 8 ಸೀಟರ್ ಸಿಗೋದು ಕಷ್ಟ ನಿಮ್ಗೆ. ಗಾಡಿ ಗುಡ್ ಮೇಂಟೈನ್ ಇದೆ. ಇದು 2009 2,35,000 ಹೇಳ್ತಾ ಇದಾರೆ. ಓಮ್ನಿ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಅದ್ರಲ್ಲೂ 8 ಜನ ಕುತ್ಕೊಳ್ಳುವಂತ ವೆಹಿಕಲ್, ಒಳ್ಳೆ ಗಾಡಿ. ಬಂದು ಎದುರುಗಡೆ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದು ಒಳ್ಳೆ ಗಾಡಿ ಕೊಡ್ತಾರೆ ಅಂತ ನೋಡ್ತಾ ಇದ್ದೀರಲ್ಲ. ಇವ್ರ ಹತ್ರ ಒಂದು ಆಲ್ಟೋ ಕೂಡ ಇದೆ, K51. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ 2011 ಮಾಡಲು ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಸಿಗ್ತದೆ. ಓಕೆ. ಬರೀ ರನ್ನಿಂಗ್ ಬಂದು ನಿಮ್ಗೆ 43,000 ಓಡಿದೆ ಅಷ್ಟೇ ಸರ್. ಇದು ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ 40 ಓಡಿದೆ. ಏನ್ ಹೇಳ್ತಿದ್ದೀರಾ ಸರ್ ಈ ಪ್ರೈಸ್? ಈ ಪ್ರೈಸ್ ಬಂದು 230 ಸರ್. ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. 230. ಹೌದು. 2,30,000 ಹೇಳ್ತಾ ಇದಾರೆ. ಆಲ್ಟೋ ಕೂಡ ಇದು ಮೈಲೇಜ್ ಗಿಂತ ಬಂದ್ರೆ ಒಂದು ಒಳ್ಳೆ ಮೈಲೇಜ್. ಇದು ಕೂಡ ನಿಮ್ಗೆ ನೆಗೋಸಿಯಬಲ್ ಇರುತ್ತೆ. ಕಾಲ್ ಮಾಡಿ ಎದುರುಗಡೆ ಬನ್ನಿ, ಕೂತ್ ಮಾತಾಡಿ ಒಂದು ಒಳ್ಳೆ ಕಾರ್ ಕೂಡ ನೋಡ್ತಿದ್ದೀರಾ. K05 ಬ್ಯಾಂಗ್ಳೂರ್ ವೆಹಿಕಲ್. ಇದು ಮೈಲೇಜ್ ಗಿಂತ ಬಂದ್ರೆ ಒಂದು ಒಳ್ಳೆ ಮೈಲೇಜ್. ಹೇಳಿ ಸರ್ ಮಾಡಲ್ ಇದು? 2008 ಮಾಡಲ್ ಸರ್. ಇದು 2008. ಹೌದು. ಸ್ಯಾಂಟ್ರೋಲ್ ಯಾವ್ದು ಸರ್ ಇದು? GLS. ಇದು AC ಪವರ್ ಸ್ಟೀರಿಂಗ್, ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಓಕೆ. ಏನ್ ಹೇಳ್ತಿದ್ದೀರಾ ಸರ್ ಇದು? ಈ ಪ್ರೈಸ್ ಬಂದು 175. 175. 2008 175ಗೆ ಸ್ಯಾಂಟ್ರೋ ಸಿಗ್ತಾ ಇದೆ. ಇದು ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಗಾಡಿ ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. 4 ಟೈರ್ ಹೊಸದು. 4 ಕೂಡ ನಿಮ್ಗೆ ಒಂದು ಹೊಸ ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ಮೈಲೇಜ್ ಅಂತ ಬಂದ್ರೆ ನಿಮ್ಗೆ 18 or 20 ಮೈಲೇಜ್ ಕೊಡುತ್ತೆ. ಸ್ಯಾಂಟ್ರೋ ಯಾರು ಹುಡುಕ್ತಾ ಇರ್ತೀರಾ, ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ ಅಂತ ಹೇಳಿ. i10 ಕೂಡ ನೋಡ್ತಿದ್ದೀರಲ್ಲ, K53. ಸರ್ ಹೇಳಿ ಸರ್ ಮಾಡಲ್ ಇದು? 2009 ಸರ್. ಇದು ಸ್ಪೋರ್ಟ್ಸ್ ವರ್ಷನ್ ಪ್ಲಸ್ ಆಟೋಮೆಟಿಕ್. ಇದು ಆಟೋಮೆಟಿಕ್ ಸಿಗೋದು ತುಂಬಾ ಕಷ್ಟ ನಿಮ್ಗೆ. i10. ಹೌದು. ಆಟೋಮೆಟಿಕ್ ಅಂತಂದ್ರೆ ಕ್ಲಚ್ ಬರಲ್ಲ. ಇದು ಕಲಿಯೋರ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಲೇಡೀಸ್ ಅವ್ರಿಗೆ ಆರಾಮಾಗಿ ಕಲ್ತ್ಕೋಬಹುದು. ಸಿಟಿಲಿ ಓಡಾಡಿದ್ರೆ ಒಳ್ಳೆ ಮೈಲೇಜ್ ಕೂಡ. K53 ಬ್ಯಾಂಗ್ಳೂರ್ ವೆಹಿಕಲ್. 2008 ಓನರ್ ಸರ್. 2009 ಸಿಂಗಲ್ ಓನರ್ ಸರ್. ಇದು 2009 ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಈ ಪ್ರೈಸ್ ಬಂದು ನಿಮ್ಗೆ 265. ಇನ್ನೂ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತಾರೆ. 2,65,000 ಕೂಡ ಹೇಳ್ತಾ ಇದಾರೆ. ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ನೋಡ್ತಿದ್ದೀರಲ್ಲ, 70% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. i10 ಯಾರು ಹುಡುಕ್ತಿದ್ದೀರಾ, ಇವರಲ್ಲೂ ಒಂದು i10 ಕೂಡ ಅಂತ ಹೇಳ್ಬೋದು. ಸ್ವಿಫ್ಟ್ ಕೂಡ ನೋಡ್ತಿದ್ದೀರಾ, K03 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಹೇಳಿ ಸರ್ ಮಾಡಲ್ ಇದು? 2007 VX. ಇದು VX ಪೆಟ್ರೋಲ್ ವರ್ಷನ್. ಇದು ಓಕೆ. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್. ಎಷ್ಟು ಹೇಳ್ತಿದ್ದೀರಾ ಸರ್ ಇದು? ಈ ಪ್ರೈಸ್ ಬಂದು ನಿಮ್ಗೆ 245. ಇನ್ನು ಹೆಚ್ಚು ಕಮ್ಮಿ ಕೊಡ್ತೀವಿ. 2,45,000 ಹೇಳ್ತಾ ಇದಾರೆ. ಇದು ಕೂಡ ಹೆಚ್ಚು ಕಡಿಮೆ ಕೊಡ್ತಾರೆ. ಇದು ಸ್ವಲ್ಪ ಗ್ಲಾಸ್ ಕೂಡ ಡ್ಯಾಮೇಜ್ ಆಗಿದೆ, ಬೇಕಾದ್ರೆ ಚೇಂಜ್ ಮಾಡ್ಕೊಡ್ತಾರೆ. ಇಲ್ಲ ಅಂದ್ರೆ ತಗೊಳ್ಳೋರು ಮಾತಾಡ್ಕೊಂಡು ತಗೊಂಡು ಹೋಗ್ಬೋದು. ಸ್ವಿಫ್ಟ್ ಹುಡ್ತಾ ಇರೋರಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸರ್ ಹೇಳಿ ಸರ್ ಯಾವ ಸರ್ ವೆಹಿಕಲ್ ಇದು? ಸರ್ ಇದು ಬಲೆನೋ. ಹೌದು. ಆಲ್ಫಾ. ಇದು ಟಾಪ್ ಎಂಡ್ ವೆಹಿಕಲ್, ಬಟನ್ ಸ್ಟಾರ್ಟ್. 2018 ಮಾಡಲು ಸಿಂಗಲ್ ಓನರ್, ಡೀಸೆಲ್. ಪೆಟ್ರೋಲ್ ಬೆಲೆನಲ್ಲಿ ನಿಮ್ಗೆ ಡೀಸೆಲ್ ಗಾಡಿ ಕೊಡ್ತೀನಿ. ಓಕೆ. ನೋಡ್ತಿದ್ದೀರಲ್ಲ, ಗಾಡಿ ತುಂಬಾನೇ ಚೆನ್ನಾಗಿದೆ. ಶೋರೂಮ್ ಹೆಸರು ಕೂಡ ಸಿಗುತ್ತೆ. ಶೋರೂಮ್ ಅಲ್ಲಿ ಏನ್ ಬಂತು, ಗಾಡಿ ಒರಿಜಿನಾಲಿಟಿ ಆಗಿದೆ. ಓನರ್ಶಿಪ್ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು ಪ್ರೈಸ್ ಬಂದು ನಿಮ್ಗೆ ನಾವು 750 ಹೇಳ್ತಾ ಇರೋದು. ಒಂದು 690 ಬಂದ್ರೆ ಕೊಡ್ತೀವಿ. ಇನ್ನೂ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 6,90,000 ಹೇಳ್ತಾ ಇದಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಬೆಸ್ಟ್ ಕಾರ್ ಕೊಡ್ತಾರೆ. ಅದು ಡೀಸೆಲ್ ವೆಹಿಕಲ್. ಮೈಲೇಜ್ ಅಂತ ಬಂದ್ರೆ ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ. ಬಲೆನೋ. ಮತ್ತೆ ನೋಡ್ತಿದ್ದೀರಾ, ಅಲೈನ್ಮೆಂಟ್ ಇದೆ, ಮ್ಯಾಗ್ಲಿ ಇದೆ, ತುಂಬಾನೇ ಚೆನ್ನಾಗಿದೆ ಗಾಡಿ. ಬಲೆನೋ ಹೋಗ್ತಾ ಇರೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. K09 ಮೈಸೂರು ವೆಹಿಕಲ್. ಹೇಳಿ ಸರ್ ಯಾವ್ದು ವೆಹಿಕಲ್ ಇದು? ಸ್ವಿಫ್ಟ್ ಮಾಡಲ್. ಸ್ವಿಫ್ಟ್ ಸರ್ VDI. ಇದು ಓಕೆ. 2008 ಮಾಡಲು, ಸೆಕೆಂಡ್ ಓನರ್, ಒರಿಜಿನಲ್ ನಂಬರ್, ರೀನಂಬರ್ ಇಲ್ಲ. K09P. ಓಕೆ. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಈ ಪ್ರೈಸ್ ಬಂದು 285. ಹೌದು. 2,85,000. ಹೊಸ FC ಆಗಿದೆ, ಹೊಸ ಟೈರ್ ಹಾಕ್ಸಿದ್ದಾರೆ. ಗಾಡಿ 1 ಲಕ್ಷ ಜಿನ್ನೇನ್ ಓಡಿದೆ. ಗಾಡಿ ಗುಡ್ ಮೇಂಟೈನ್ ಸರ್.
285 ಹೇಳ್ತಾ ಇದಾರೆ. ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ, ಒಂದ್ ಒಳ್ಳೆ ಕಾರ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಚೆವರ್ಲೆಟ್ ಸ್ಪಾರ್ಕ್ ಸರ್, ಇದು 2008 ಮಾಡಲು, LT, ಇದು ಟಾಪ್ ಎಂಡ್. ಓಕೆ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಸರ್ ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ನಲ್ಲಿ ಕಮ್ಮಿನಲ್ಲಿ ಸಿಗೋದು ಸರ್ ಈ ಗಾಡಿ. ಹೇಳಿ ಸರ್, ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? 120 ಅಷ್ಟೇ. 120ಕ್ಕೆ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್, ಒಂದು ಬೈಕ್ ಪ್ರೈಸ್ ಅಲ್ಲಿ ಒಂದು ಕಾರ್ ಸಿಗ್ತದೆ. ಆರಾಮಾಗಿ 4 ಜನ ಫ್ಯಾಮಿಲಿ ಕುತ್ಕೊಂಡು ಹೋಗ್ಬೋದು ಗುರು. ಟೈರ್ ಇಲ್ಲಿ ನೋಡಿ ನೋಡ್ತಿದ್ರಲ್ಲ, ಬನ್ನಿ ಟೈರ್ ಕೂಡ ತೋರಿಸ್ಕೊಡ್ತೀವಿ. 4 ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಟೈರ್ಗೆ ಅಂತ ಬಂದ್ರೆ ಒಂದು 20,000 ಟೈರ್ ಆಗುತ್ತೆ. 1,20,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ. ಸರ್ ಹೇಳಿ ಸರ್, ಮತ್ತೊಂದು ಐಟನ್ ಇದೆ, ಯಾವ ಮಾಡಲ್ ಸರ್ ಇದು? 2010 ಸರ್, ಸೆಕೆಂಡ್ ಓನರ್, ಹೊಸ FC, ಹೊಸ ಇನ್ಶೂರೆನ್ಸ್ ಎಲ್ಲ ಆಗಿದೆ ಸರ್. ಐಟನ್ ಅಲ್ಲಿ ಯಾವ ವೇರಿಯಂಟ್ ಸರ್ ಇದು? ಮ್ಯಾಗ್ನಾ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದು. ಓಕೆ, ಏನ್ ಹೇಳ್ತಿದ್ದೀರಾ ಸರ್ ಹಾಗಾದ್ರೆ ಇದು? ಈ ಪ್ರೈಸ್ ಬಂದು ನಿಮ್ಗೆ 235, ಇನ್ನೂ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. 2,35,000 ಹೇಳ್ತಿದ್ದಾರೆ, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ಕಾರ್ ಕೂಡ ಕೊಡ್ತಾರೆ. K50 ವೆಹಿಕಲ್ ಗಾಡಿ ಕೂಡ ನೋಡ್ತಿದ್ದೀರಾ, ತುಂಬಾನೇ ಚೆನ್ನಾಗಿದೆ. ಐಟನ್ 2 ಇದೆ, ಒಂದು ಗೋಲ್ಡ್ ಕಲರ್ ಇದೆ, ಒಂದು ಮೆರೂನ್ ಕಲರ್ ಇದೆ. ಯಾವ ಕಾರ್ ಬೇಕಾದ್ರೂ ತಗೊಂಡು ಹೋಗ್ಬೋದು. ಬಂದು ನ್ಯಾನೋ ಹುಡುಕ್ತಾ ಇರೋರಿಗೆ ಇವ್ರ ಶೋರೂಮ್ ಅಲ್ಲಿ ಒಂದು ನ್ಯಾನೋ ಕೂಡ ಇದೆ. K05 ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಸರ್ ಮಾಡಲ್ ಇದು? ಸರ್ 2012 ಮಾಡಲ್ ಇದು. 12? ಹೌದು. ಓಕೆ ಸರ್, ಎಷ್ಟು ಹೇಳ್ತಿದ್ರ ಪ್ರೈಸ್ ಇದು? 70,000 ಕೊಟ್ಬಿಡ ಬನ್ನಿ ಸರ್. ಸರ್ ಬರೀ 70,000 ರೂಪಾಯಿಗೆ? ನಿಜವಾಗ್ಲೂ 70,000 ರೂಪಾಯಿ ಕೊಟ್ಬಿಡ್ತೀರಾ? ಬನ್ನಿ ಸರ್. ಗಾಡಿ ಕೂಡ ನೋಡ್ತಿದ್ರಲ್ಲ, ತುಂಬಾನೇ ಚೆನ್ನಾಗಿದೆ. 70,000 ರೂಪಾಯಿಗೆ ನಿಮ್ಗೆ ಒಂದು ನ್ಯಾನೋ ಸಿಗ್ತಾ ಇದೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಬೈಕ್ ಬೆಲೆಲೆ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ ಗುರು. ಆರಾಮಾಗಿ 4 ಜನ ಇದ್ರಲ್ಲೂ ಕೂಡ ಫ್ಯಾಮಿಲಿ ಹೋಗ್ಬೋದು. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನೋಡ್ತಿದ್ರಲ್ಲ, ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀವಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ ಸಿಟಿಲಿ ಓಡಾಡ್ಕೋಬಹುದು. ಸಣ್ಣ ಪುಟ್ಟ ಗಲ್ಲಿ ಕೂಡ ತಿರ್ಸ್ಬೋದು. AC ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. 70,000 ರೂಪಾಯಿಗೆ ನ್ಯಾನೋ ಸಿಗ್ತಾ ಇದೆ. ಐಟನ್ ಕೂಡ ನೋಡ್ತಿದ್ದೀರಾ, K09 ಮೈಸೂರು ವೆಹಿಕಲ್. ಅವಾಗಲೇ ನೋಡಿದ್ವಿ, 2 ಐಟನ್ ಕೂಡ ತೋರಿಸ್ಕೊಟ್ವಿ. ಒಂದು ಮೆರೂನ್ ಕಲರ್, ಒಂದು ಗೋಲ್ಡ್ ಕಲರ್, ಸಿಲ್ವರ್ ಕಲರ್ ಕೂಡ ಇದೆ. ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡಿ ತಗೋ ಹೋಗ್ಬೋದು. ಹೇಳಿ ಸರ್ ಮಾಡಲ್ ಇದು? ಸರ್ 2010 ಸೆಕೆಂಡ್ ಓನರ್ ಇದು. 2010 ಸೆಕೆಂಡ್ ಓನರ್. ಹೌದು. ಯಾವ ವೇರಿಯಂಟ್ ಸರ್ ಇದು? ಮ್ಯಾಗ್ನಾ. ಇದು ಮ್ಯಾಗ್ನಾ. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಈ ಪ್ರೈಸ್ ಬಂದು 230, ಇನ್ನೂ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ಸರ್. 2,30,000 ಹೇಳ್ತಾ ಇದಾರೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಗೆ ಒಂದು ಒಳ್ಳೆ ಗಾಡಿ ಕೊಡ್ತಾರೆ. ಅಪೋಲೋ ಟೈರ್ 4 ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ. ಮ್ಯಾಗ್ನಾ ವೇರಿಯಂಟ್. ಇದರಲ್ಲೂ ನಿಮ್ಗೆ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, AC, ಸೆಂಟ್ರಲ್ ಲಾಕ್ ಪ್ರತಿಯೊಂದು ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಜೆನ್ ಸ್ಟೀಲೋ ಸರ್, LXi. ಯಾವ ಮಾಡಲ್ ಸರ್? 2008 ಮಾಡಲು. 2008? ಹೌದು. ಏನ್ ಹೇಳ್ತಿದ್ದೀರಾ ಸರ್ ಇದು? ಈ ಪ್ರೈಸ್ ಬಂದು ನಿಮ್ಗೆ 175. 175ಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ. 175ಗೆ, ಅದರಲ್ಲೂ ಬೆಸ್ಟ್ ಪ್ರೈಸ್ಗೆ ಒಂದು ಒಳ್ಳೆ ಗಾಡಿ ಕೊಡ್ತಾರೆ. ಇದು ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್ ಇದು? 50,000 ಹೊಡಿರೋದು. ಶೋರೂಮ್ ಹಿಸ್ಟ್ರಿ ಸಿಗ್ತದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತಾ? ಗಾಡಿ ಕೂಡ ನೋಡ್ತಿರಲ್ಲ, ತುಂಬಾನೇ ಚೆನ್ನಾಗಿದೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಕಾರ್ ಕೊಡ್ತಾರೆ. ಸರ್ ನೆಕ್ಸ್ಟ್ ಯಾವ ಸರ್ ಇದು ವೆಹಿಕಲ್? Hyundai Santro ಸರ್. ಇದು Santro K51 ಬ್ಯಾಂಗ್ಳೂರ್ ವೆಹಿಕಲ್. ಹೌದು. ಹೇಳಿ ಸರ್ ಮಾಡಲ್? 2007 ಮಾಡಲು, ಸಿಂಗಲ್ ಓನರ್, ಹೊಸ FC ಆಗಿದೆ, ಹೊಸ ಇನ್ಶೂರೆನ್ಸ್, 60,000 ಗಾಡಿ ಓಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಸಿಗ್ತದೆ ಸರ್ ನಮ್ಮ ವೆಹಿಕಲ್ದು. ಈ ಪ್ರೈಸ್ ಬಂದು ನಿಮ್ಗೆ 180 ಹೇಳ್ತಾ ಇದ್ದಾರೆ, ಇನ್ನೂ ಹೆಚ್ಚು ಕಮ್ಮಿ ಕೊಡ್ತಾರೆ. 1,80,000 ಹೇಳ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. Santro ಯಾರು ಹುಡುಕ್ತಾ ಇದ್ದೀರಾ, ಒಂದು ಒಳ್ಳೆ ಕಾರ್ ಸಿಗ್ತದೆ. A to Z ಶೋರೂಮ್ ಬನ್ನಿ, ಒಂದು ಒಳ್ಳೆ ಕಾರ್ ತಗೊಂಡೋಗಿ. ಸರ್ ನಿಮ್ ಶೋರೂಮ್ ಒಂದು ಯಾವ ಲೊಕೇಟರ್ ಅಲ್ಲಿ ಇದೆ ತಿಳಿಸ್ಕೊಡಿ ಸರ್. ಸರ್ ನಮ್ದು ಲೊಕೇಟ್ ಮಂಡಿ ಹೈವೇ ಸರ್ಕಲ್, ಮಧು ಸಿಗ್ನಲ್ ಇದೆಯಲ್ಲ, ಆ ಲೆಫ್ಟ್. ಇಲ್ಲಿಂದ ಹುಣಸೂರವ್ರು ಬಂದ್ರೆ ನಿಮ್ಗೆ ಆಕಾಶವಾಣಿ ಡೌನು. ಹಳ್ಳಿ ಮರ ಅಂದ್ರೆ ಯಾರು ಹೇಳ್ಬಿಡ್ತಾರೆ ಸರ್ ನಮ್ಗೆ. ನೋಡ್ತಿದ್ದೀರಲ್ಲ, ಪ್ರತಿಯೊಂದು ಕಾರ್ನ ಬೆಲೆ ತಿಳಿಸ್ಕೊಟ್ವಿ. ಯಾರ್ಯಾರು ಈ ಶೋರೂಮ್ ವಿಸಿಟ್ ಮಾಡಬೇಕು, ಲೊಕೇಶನ್ ಅಲ್ಲಿ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು.